ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಠ ಕರ್ನಾಟಕ ಸಂಪದಾ ಪಾಠವನ್ನು 2024ಕ್ಕೆ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವುದನ್ನು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ. ಸೊ ಇದನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಕೂಡ ವೀಕ್ಷಿಸಿ. ಅದಕ್ಕಿಂತ ಮುಂಚೆ 2024ಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವುದನ್ನು ಗೊತ್ತು ಮಾಡ್ಕೋಬೇಕು ಅಂದರೆ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ, ಯಾವ ಸ್ವರೂಪದಲ್ಲಿ ಕೇಳಲಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಮಕ್ಕಳೇ. ಸೊ ಫಸ್ಟ್ ಆಫ್ ಆಲ್ ನಾವು ಅದನ್ನೇ ತಿಳ್ಕೊಳ್ಳೋಣ. ಸೊ ಬನ್ನಿ ನೋಡೋಣ. ಜೂನ್ 2015ಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂದರೆ ಜೋಡ್ಕರ್ ಲಿಖಿ, ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಹೊಂದಿಸಿ ಬರೆಯನ್ನು ಕೊಡ್ತಾ ಇದ್ರು. ಸೊ ಆ ಹೊಂದಿಸಿ ಬರೆಯನ್ನು ನೋಡೋಣ. ಚಂದನ್ ಕಾ ಆಗಾರ್, ಅದರ ಮುಂದೆ ಜೋಡಿಸಿ ಬರೆಯುವುದು ಯಾವುದಾಗಿತ್ತು, ಹೊಂದಿಸಿ ಬರೆಯುವುದು ಯಾವುದಾಗಿತ್ತು ಅಂದರೆ ಕರ್ನಾಟಕ ಎನ್ನುವಂಥದ್ದು 1 ಅಂಕದ ಪ್ರಶ್ನೆ ಜೋಡ್ಕರ್ ಲಿಖಿದಿಂದ ಕೇಳಲಾಗಿತ್ತು. ಕರ್ನಾಟಕ के किन साहित्यकारों को ज्ञानपीठ पुरस्कार प्राप्त है ಎನ್ನುವಂಥದ್ದು 2 ಅಂಕದ್ದು ಒಂದು ಪ್ರಶ್ನೆಯನ್ನು 8 ಜನ ಸಾಹಿತ್ಯಕಾರರ ಹೆಸರನ್ನು ಬರೀಬೇಕಾಗಿತ್ತು ಮಕ್ಕಳೇ. ಸೊ ಹಾಗಾಗಿ ಜೂನ್ 2015ಕ್ಕೆ ಒಟ್ಟಿಗಾಗಿ 3 ಅಂಕಗಳನ್ನು ಮಕ್ಕಳೇ ನಮಗೆ ಈ ಒಂದು ಪಾಠದಿಂದ ಕೇಳಲಾಗಿದೆ. ಜೂನ್ 2016ಕ್ಕೆ ನಾವು ನೋಡುವುದಾದರೆ ಕರ್ನಾಟಕಕ್ಕೋ ಚಂದನ್ ಕಾ ಆಗಾರ್ ಕ್ಯೂ ಕಹತೆ ಹೇ ಎನ್ನುವಂಥದ್ದು 1 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಸೊ ಶ್ರೀಗಂಧದ गूढ़ ಅಂತ ಏನಕ್ಕೆ ಕರಿತೀವಿ, चंदन का आगार क्यों कहा जाता है, क्योंकि यहाँ पर विपुल मात्रा में चंदन के पेड़ हैं. विपुल मात्रा में चंदन के पेड़ हैं, इस कारण से हम कर्नाटक को चंदन का आगार कहते हैं ಎನ್ನುವಂಥದ್ದು ಬರೀಬೇಕಾಗಿತ್ತು. 1 ಅಂಕ ಇಲ್ಲಿ ಕೇಳಿದರೆ ಬೆಂಗಳೂರು ಕಿ ಪ್ರಸಿದ್ಧ ಬೃಹತ್ ಸಂಸ್ಥಾएं कौन कौन सी हैं, ಇಲ್ಲಿ ಕೌನ್ ಆಗಬೇಕಾಗಿತ್ತು. कौन सी 2 ಅಂಕದ ಪ್ರಶ್ನೆಗಳನ್ನು. ಬೆಂಗಳೂರಲ್ಲಿ ಯಾವೆಲ್ಲ ಬೃಹತ್ ಸಂಸ್ಥೆಗಳಿದ್ದಾವೆ ಅದೆಲ್ಲವನ್ನ ಬರೀಬೇಕಾಗುತ್ತೆ. ಜೈಸೆ ಕಿ ಭಾರತೀಯ ವಿಜ್ಞಾನ ಸಂಸ್ಥಾನ್, ITI, ಈ ಥರ BHAL, ಈ ಥರ ಎಲ್ಲ ಸಂಸ್ಥೆಗಳ ಹೆಸರನ್ನು ಬರೆದರೆ 2 ಅಂಕ ಲಭಿಸ್ತಾ ಇದ್ದು. ಸೊ ಜೂನ್ 2016ಕ್ಕೆ 3 ಅಂಕಗಳನ್ನು ಈ ಒಂದು ಪಾಠದಿಂದ ಮಕ್ಕಳೇ ಕೇಳಲಾಗಿದೆ. ಮುಂದುವರೆದು ಏಪ್ರಿಲ್ 2017ಕ್ಕೆ ನೋಡುವುದಾದರೆ ಜೋಡ್ಕರ್ ಲಿಖಿಯ ಪ್ರಶ್ನೆಯನ್ನು ಕೊಟ್ಟಿದ್ರು. ಬೇಲೂರು ಕಿ ಮೂರ್ತಿ, ಅದರ ಮುಂದೆ ಜೋಡಿಸಿ ಬರೆದು ಏನಾಗಿತ್ತು ಅಂದರೆ ಸಜೀವ ಲಗ್ತಿ ಹೇ, ಸಜೀವ್ ಎನ್ನುವಂಥದ್ದು ಸರಿಯಾಗಿರುವಂಥ ಮ್ಯಾಚ್ ಆಗಿತ್ತು. 1 ಅಂಕ ಇಲ್ಲಿಂದ ಕೇಳಿದ್ರು. ಅದೇ ಥರ ನದಿಯೋ ಪರ್ ಬನೆ ಜಲಾಶಯೋ ಸೆ ಕ್ಯಾ ಲಾಭ ಹೇ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ರು. ಅದೇ ಥರ ಇನ್ನೊಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ರು ನಮಗೆ, ಕರ್ನಾಟಕ ಕಿ ಶಿಲ್ಪಕಲಾ और ವಾಸ್ತುಕಲಾ ಕಾ ವರ್ಣನ್ ಕೀಜಿಯೇ ಅಥವಾ ಪ್ರಶ್ನೆಯನ್ನು ಕೇಳಿದ್ರು 4 ಅಂಕಗಳಿಗಾಗಿ. ಈ ಪ್ರಶ್ನೆ ಎಲ್ಲಿ ಕೇಳಿದ್ರು ಅಂದರೆ 6 ಪ್ರಶ್ನೆ ಇರ್ತದಲ್ಲ ಅಲ್ಲಿ ಇದನ್ನು ಎಕ್ಸ್ಟ್ರಾ ಇನ್ನೊಂದು ಪ್ರಶ್ನೆಯನ್ನಾಗಿ ಕೇಳಿದ್ರು. ಸೊ ಇದನ್ನು ಬರೆದಿದ್ರೆ ನಾವು ಒಟ್ಟಿಗಾಗಿ ಮಕ್ಕಳೇ 7 ಅಂಕಗಳು ಮ್ಯಾಕ್ಸಿಮಮ್ ಆಗಿ ಅತಿ ಹೆಚ್ಚಿಗೆ 2017ಕ್ಕೆ ಈ ಒಂದು ಪಾಠದಿಂದ 7 ಅಂಕಗಳನ್ನು ಮಕ್ಕಳೇ ಕೇಳಲಾಗಿದೆ. ಇನ್ನು ಜೂನ್ 2017ಕ್ಕೆ ನೋಡುವುದಾದರೆ ಅನುರೂಪದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆರ್ಟ್ ಗ್ಯಾಲರಿ ಎಲ್ಲಿದೆ, ಇದು ಜಗನ್ಮೋಹನ್ ರಾಜ್ಮಹಲ್ನಲ್ಲಿ ಆರ್ಟ್ ಗ್ಯಾಲರಿ ಇದೆ. ವಿಸ್ಪರಿಂಗ್ ಗ್ಯಾಲರಿ ಕहाँ पर है, ಗೋಲ್ ಗುಂಬಜ್ ವಿಜಯಪುರ್. ಸೊ ಇಲ್ಲಿ 1 ಅಂಕವನ್ನು ನೀಡಲಾಗಿತ್ತು. ಬಾಂಧ್ और ಜಲಾಶಯೋं के क्या ಉಪಯೋಗ ಎನ್ನುವಂಥದ್ದು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಒಟ್ಟಿಗಾಗಿ 3 ಅಂಕಗಳನ್ನು ನಮಗೆ ಜೂನ್ 2017ರಲ್ಲಿ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಏಪ್ರಿಲ್ 2018ಕ್ಕೆ ನೋಡುವುದಾದರೆ ಕರ್ನಾಟಕ ಕಿ ಶಿಲ್ಪಕಲಾ ಕಾ ವರ್ಣನ್ ಅಪ್ನೆ ಶಬ್ದೋ ಮೇ ಕೀಜಿಯೇ ಅಥವಾ ಪ್ರಶ್ನೆಯನ್ನು ಮಕ್ಕಳೇ ಇಲ್ಲಿ ಕೇಳಲಾಗಿತ್ತು. कन्नड़ भाषा एवं संस्कृति को कर्नाटक के साहित्यकारों की देन के बारे में लिखी ಎನ್ನುವಂಥದ್ದು 4 ಅಂಕಗಳಿಗಾಗಿ ಇದಾದರೂ ಬರೀಬಹುದಿತ್ತು ಅಥವಾ ಇದಾದರೂ ಪ್ರಶ್ನೆಯನ್ನು ಬರೀಬೇಕು. ಯಾವುದಾದ್ರೂ ಒಂದು ಬರೆದರೆ ಮಕ್ಕಳೇ ನಮಗೆ ಇಲ್ಲಿಂದ 4 ಅಂಕಗಳು ಲಭಿಸ್ತವೆ. ಇನ್ನು ಜೂನ್ 2018ಕ್ಕೆ ನೋಡುವುದಾದರೆ ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೆ ಲಿಯೇ ಕರ್ನಾಟಕ ಕೆ ಸಾಹಿತ್ಯಕಾರೋं की देन अमूल्य है, स्पष्ट कीजिए ಅಥವಾ ಇಲ್ಲಿನೂ ಕೂಡ ಅಥವಾ ಪ್ರಶ್ನೆಯನ್ನು ಕೊಡಲಾಗಿತ್ತು. ಅಥವಾ कर्नाटक की शिल्पकला और वास्तुकला का वर्णन कीजिए 4 अंक के लिए. ಇದಾದರೂ ಬರೀಬಹುದಿತ್ತು ಅಥವಾ ಇದಾದರೂ ಬರೀಬಹುದಿತ್ತು. ಯಾವುದಾದ್ರೂ ಒಂದು ಬರೆದರೆ ಮಕ್ಕಳೇ 4 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತಾ ಇದ್ವು. 4 ಅಂಕಗಳನ್ನು ಕೇಳಲಾಗಿತ್ತು. ಇನ್ನು ಏಪ್ರಿಲ್ 2019ಕ್ಕೆ ನೋಡುವುದಾದರೆ ಜೋಡ್ಕರ್ ಲಿಖಿಯ ಪ್ರಶ್ನೆಯನ್ನು ಕೇಳಲಾಗಿತ್ತು. ಏನಂದರೆ ಅದ್ವಿತೀಯ ವಾಸ್ತುಕಲಾ ಎಲ್ಲಿದೆ, ಅದು ವಿಸ್ಪರಿಂಗ್ ಗ್ಯಾಲರಿಯನ್ನು ನೋಡಿಕೊಂಡು ಅದ್ವಿತೀಯ ವಾಸ್ತುಕಲಾ ಮ್ಯಾಚನ್ನು ಮಾಡಬೇಕಾಗಿತ್ತು. 1 ಅಂಕವನ್ನು ಇಲ್ಲಿ ಕೇಳಿದರು. ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದ್ರು ಅಂದರೆ ಕರ್ನಾಟಕ ಕಿ ಪ್ರಾಕೃತಿಕ್ ಸುಷ್ಮಾ ಕಾ ವರ್ಣನ್ ಕೀಜಿಯೇ 3 ಅಂಕೋ ಕೆ ಲಿಯೇ, ಅಂದರೆ 1+3 ಒಟ್ಟಿಗಾಗಿ 4 ಅಂಕಗಳನ್ನು ಏಪ್ರಿಲ್ 2019ಕ್ಕೆ ಮಕ್ಕಳೇ ನಮಗೆ ಕೇಳಲಾಗಿತ್ತು. ಜೂನ್ 2019ಕ್ಕೆ ನೋಡುವುದಾದರೆ ಕರ್ನಾಟಕ ಕಿ ಪ್ರಾಕೃತಿಕ್ ಸುಷ್ಮಾ ನಯನ್ ಮನೋಹರ್ ಹೈ
ಕೈಸೆ ಸ್ಪಷ್ಟ ಕೀಜಿಯೆ ಅಥವಾ ಪ್ರಶ್ನೆಯನ್ನು ಕೊಡಲಾಗಿತ್ತು, ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ರು, ಕರ್ನಾಟಕ ಕಿ ಶಿಲ್ಪಕಲಾ और ವಾಸ್ತುಕಲಾ ಅನೋಖಿ ಹೈ ಸ್ಪಷ್ಟ ಕೀಜಿಯೆ 4 ಅಂಕೋं के लिए. ಇದಾದರೂ ಬರೀಬಹುದಿತ್ತು ಅಥವಾ ಇದಾದರೂ ಪ್ರಶ್ನೆಯನ್ನು ಬರೀಬಹುದಿತ್ತು. ನಮಗೆ ಒಟ್ಟಿಗಾಗಿ 4 ಅಂಕಗಳು ಜೂನ್ 2019ಕ್ಕೆ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಏಪ್ರಿಲ್ 2020ಕ್ಕೆ ನೋಡುವುದಾದರೆ ನಮ್ಮ ಈಗಿರುವಂಥ ಪ್ಯಾಟರ್ನ್ ಏನಿದೆ ಇದು 2020ರಿಂದನೇ ಫಾಲೋ ಅಪ್ ಆಗ್ತಾ ಇದೆ. ಈ ಸದ್ಯ ಇರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ 2020ಕ್ಕೆ ಅವಾಗಲಿಂದ ಇದನ್ನು ಪ್ರಾರಂಭ ಮಾಡಿದರು. ಸೊ ಏಪ್ರಿಲ್ 2020ಕ್ಕೆ ಯಾವ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಕನ್ನಡ ಭಾಷಾ ಏವಂ ಸಂಸ್ಕೃತಿ ಕೋ ಕರ್ನಾಟಕಕ್ಕೆ ಸಾಹಿತ್ಯಕಾರೋಂ ಕಿ ದೇನ್ ಕ್ಯಾ ಹೈ ಎನ್ನುವಂಥದ್ದು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದರು. ಒಟ್ಟಿಗಾಗಿ ಏಪ್ರಿಲ್ 2020ಕ್ಕೆ 3 ಅಂಕಗಳನ್ನು ಇಲ್ಲಿಂದ ಕೇಳಲಾಗಿತ್ತು. ಸೆಪ್ಟೆಂಬರ್ 2020ಕ್ಕೆ ನೋಡುವುದಾದರೆ ಅನುರೂಪದ ಪ್ರಶ್ನೆಯನ್ನು ಒಂದು ಕೇಳಿದರು. गोमटेश्वर की प्रतिमा कहाँ पर है? श्रवण बेलगोल के अंदर है. गोल गुंबज इसके स्थान को लिखना है, कहाँ पर है? विजयपुर के अंदर. ಒಂದು ಅಂಕದ್ದು ಪ್ರಶ್ನೆ ಇದಾಗಿತ್ತು. ಇನ್ನೊಂದು ಪ್ರಶ್ನೆ ಏನಾಗಿತ್ತು ಅಂದರೆ ಬೆಂಗಳೂರು ವಿಶ್ವಭರ್ ಮೇ ಕ್ಯೋ ಪ್ರಸಿದ್ಧ ಹೈ ಸ್ಪಷ್ಟ ಕೀಜಿಯೆ ಎನ್ನುವಂಥದ್ದು 3 ಅಂಕದ ಪ್ರಶ್ನೆ. ಕ್ಯೋ ಪ್ರಸಿದ್ಧ ಎನ್ನುವಂಥದ್ದು ಇಲ್ಲಿರುವಂಥ ಸಂಸ್ಥೆಗಳ ಹೆಸರನ್ನು संस्थाओं का नाम लिखना चाहिए. संस्थाएं कौन कौन सी हैं, उन सभी संस्थाओं को लिखना है. इस कारण से ಬೆಂಗಳೂರು क्या है विश्व भर के अंदर प्रसिद्ध है. ಸೊ 1+3 ಒಟ್ಟಿಗಾಗಿ 4 ಅಂಕಗಳನ್ನು ಸೆಪ್ಟೆಂಬರ್ 2020ಕ್ಕೆ ಮಕ್ಕಳೇ ನಮಗೆ ಕೇಳಲಾಗಿತ್ತು. ಇನ್ನು 2021 MCQ ಕ್ವಶನ್ ಪ್ಯಾಟರ್ನ್ ಕೋವಿಡ್ನಿಂದಾಗಿ COVID-19 ಇರೋದರಿಂದಾಗಿ ಆ ವರ್ಷ ಏನು ಮಾಡಿದರು 2021ಗೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೊಡಲಾಗಿತ್ತು, MCQ ಕ್ವಶನ್ಗಳನ್ನು ಕೊಡಲಾಗಿತ್ತು. ಸೊ ಅಲ್ಲಿ ಪ್ರತಿಯೊಂದು ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಕರ್ನಾಟಕ ಸಂಪತ್ತದಿಂದ ಯಾವ ಪ್ರಶ್ನೆಗಳನ್ನು ಕೇಳಿದರು ಅಂದರೆ ಇಲ್ಲಿ ನಾವು ನೋಡೋಣ. ವಿಜಯಪುರ ನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಹೇ ಡ್ಯಾಶ್ ಎನ್ನುವಂಥದ್ದು ಕೆಳಗಡೆ ಆಪ್ಷನ್ ಕೊಟ್ಟಿದ್ರು. ಅಲ್ಲಿ ಏನಾಗಿತ್ತು ಗೋಲ್ ಗುಂಬಜ್ ಎನ್ನುವಂಥದ್ದು ಬರೀಬೇಕಾಗಿತ್ತು. 1 ಅಂಕದ ಪ್ರಶ್ನೆ ಆಗಿತ್ತು. ಜೋಗ್ ಅಬ್ಬಿ ಗೋಕಾಕ್ ಜಲಪ್ರಪಾತ ಹೇ ಯಾವ ರಾಜ್ಯದಲ್ಲಿದ್ದಾವೆ ಅಂತ ಕೇಳಲಾಗಿತ್ತು. ಅಲ್ಲಿ ಉತ್ತರ ಏನಾಯಿತು ಅಂದರೆ ಕರ್ನಾಟಕ ಮೇ ಅಂತ. ಸೊ 1 ಅಂಕ, ಒಟ್ಟಿಗಾಗಿ 2 ಅಂಕಗಳು MCQ ಪ್ರಶ್ನೆಗಳು ನಮಗೆ 2021ಕ್ಕೆ ಕೇಳಲಾಗಿತ್ತು. ಇನ್ನು ಏಪ್ರಿಲ್ 2022ಕ್ಕೆ ನೋಡುವುದಾದರೆ ಕನ್ನಡ ಭಾಷಾ ಏವಂ ಸಂಸ್ಕೃತಿ ಕೋ ಕರ್ನಾಟಕಕ್ಕೆ ಸಾಹಿತ್ಯಕಾರೋಂ ಕಿ ಕ್ಯಾ ದೇನ್ ಹೈ ಸ್ಪಷ್ಟ ಕೀಜಿಯೆ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿತ್ತು ಅಥವಾ ಪ್ರಶ್ನೆಯನ್ನು ಕೂಡ ಕೊಡಲಾಗಿತ್ತು. ಕರ್ನಾಟಕಕ್ಕೆ ಶಿಲ್ಪಕಲಾ और ವಾಸ್ತುಕಲಾ ಕಾ ವರ್ಣನ್ ಕೀಜಿಯೆ ಎನ್ನುವಂಥದ್ದು ಇದಾದರೂ ಬರೀಬಹುದು ಅಥವಾ ಇದಾದರೂ ಬರೀಬಹುದು. ಯಾವುದಾದ್ರೂ ಒಂದು ಬರೆದರೆ ಮಕ್ಕಳೇ ನಮಗೆ 4 ಅಂಕಗಳು ಅವಶ್ಯವಾಗಿ ಲಭಿಸ್ತಾ ಇದ್ವು. ಸೊ 2022 ಏಪ್ರಿಲಕ್ಕೆ 4 ಅಂಕಗಳನ್ನು ಕೇಳಲಾಗಿತ್ತು. ಅದೇ ಥರ ಜುಲೈ 2022ಕ್ಕೆ ನೋಡುವುದಾದರೆ ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೆ ಎನ್ನುವಂಥದ್ದು 3 ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಒಟ್ಟಿಗಾಗಿ 3 ಅಂಕಗಳು ಜುಲೈ 2022ಕ್ಕೆ ಈ ಒಂದು ವರ್ಷ ಕೇಳಲಾಗಿತ್ತು. ಏಪ್ರಿಲ್ 2023 ಅಂದರೆ ಹೋದ ವರ್ಷ ಯಾವೆಲ್ಲ ಪ್ರಶ್ನೆ ಕೇಳಿದ್ರು ಅಂದರೆ ಫಸ್ಟ್ ಆಫ್ ಆಲ್ ಅನುರೂಪತಾದಲ್ಲಿ 1 ಅಂಕವನ್ನು ಕೇಳಿದ್ರು. ಏನು ಕೇಳಿದ್ರು? ಕುವೆಂಪು ಜ್ಞಾನಪೀಠ ಪುರಸ್ಕಾರ ಸೆ ಜ್ಞಾನಪೀಠ ಸೆ ಪುರಸ್ಕೃತ ಹೇ. ಸೊ ಯಾವ ಪುರಸ್ಕಾರ ಸಿಕ್ಕಿದೆ ಅನ್ನೋದರ ಬಗ್ಗೆ ಇತ್ತು. ಅದೇ ಥರ ಡಾಕ್ಟರ್ CNR ರಾವ್ ಅವರಿಗೆ ಯಾವ ಪ್ರಶಸ್ತಿ ಲಭಿಸಿದೆ ಅಂದರೆ ಭಾರತ ರತ್ನ ಸೆ ಪುರಸ್ಕೃತ ಹೇ. ಭಾರತ ರತ್ನ ಸೆ ಪುರಸ್ಕೃತ ಅಂತ ಬರೆದಿದ್ರೆ 1 ಅಂಕ ಮಕ್ಕಳೇ ನಮಗೆ ಇಲ್ಲಿ ದೊರೆತಿತ್ತು. ಕರ್ನಾಟಕಕ್ಕೆ ಸೊ ಇಲ್ಲಿನ ಕೂಡ ಕರ್ನಾಟಕ ಆಗಬೇಕು. ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿ ಎನ್ನುವಂಥದ್ದು 3 ಅಂಕದ ಪ್ರಶ್ನೆಯನ್ನು ಕೇಳಿದ್ರು. ಸೊ 1+3 ಒಟ್ಟಿಗಾಗಿ 4 ಅಂಕಗಳನ್ನು ಮಕ್ಕಳೇ ನಮಗೆ ಕೇಳಲಾಗಿತ್ತು ಏಪ್ರಿಲ್ 2023ಕ್ಕೆ. ಅದೇ ಥರ ಜೂನ್ 2023ಕ್ಕೆ ನೋಡುವುದಾದರೆ ಕರ್ನಾಟಕಕ್ಕೆ ಶಿಲ್ಪಕಲಾಕ ವರ್ಣನ್ ಕೀಜಿಯೆ 3 ಅಂಕೋಂ ಕೆ ಲಿಯೆ 3 ಅಂಕಕ್ಕಾಗಿ ಒಂದು ಪ್ರಶ್ನೆಯನ್ನು ಮಕ್ಕಳೇ ನಮಗಿಲ್ಲಿ ಕೇಳಲಾಗಿತ್ತು. ಇನ್ನು ಬನ್ನಿ 2024ಕ್ಕೆ ಯಾವೆಲ್ಲ ಅಂಶಗಳ ಕಡೆಗೆ ಗಮನವನ್ನು ಕೊಡಬೇಕು ಹಾಗೂ ಯಾವೆಲ್ಲ ಪ್ರಶ್ನೆಗಳನ್ನು ಈ ವರ್ಷ ಅಂದರೆ 2024ನೇ ವರ್ಷ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಕರ್ನಾಟಕ ಸಂಪದಾ ಸೆ 2024 ಕೆ ಲಿಯೆ 2024ಕ್ಕೆ ಮುಖ್ಯ ಅಂಶ ಏನು ಅಂದರೆ ಇಸ್ ಪಾಠ ಸೆ 3 या 4 ಅಂಕ ಅವಶ್ಯ ಆಗುತ್ತೆ. 3ರಿಂದ 4 ಅಂಕಗಳು ಹೆಚ್ಚಿಗಾಗಿ 4 ಅಂಕನೇ ಕೇಳಿದ್ದಾರೆ. ಸೊ 3ರಿಂದ 4 ಅಂಕಗಳು ಫಿಕ್ಸ್ ಆಗಿ ಈ ಒಂದು ಪಾಠದಿಂದ ಮಕ್ಕಳೇ ನಮಗೆ ಬರ್ತವೆ. ಸೊ ಈ 4 ಅಂಕಗಳು ಹೇಗೆ ಬರ್ತವೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. 1 ಅಂಕದಲ್ಲಿ ಏನು ಮಾಡಬಹುದು? ಒಂದು ಪ್ರಶ್ನೆ 1 ಅಂಕದಲ್ಲಿ ಒಂದು ಏಕ ಅಂಕ का एक प्रश्न पूछा जा सकता है ಅಥವಾ ಅನುರೂಪದ ಪ್ರಶ್ನೆ ಆದರೂ ಕೇಳಬಹುದು. ಪ್ಲಸ್ ಇನ್ನೊಂದು ಏನು ಮಾಡ್ತಾರೆ 3 ಅಂಕದ ಒಂದು ಪ್ರಶ್ನೆ ಕೇಳಬಹುದು. ಹೀಗೆ ಒಟ್ಟಿಗಾಗಿ 4 ಅಂಕ ಹೀಗಾದರೂ ಕೇಳಬಹುದು ಅಥವಾ ಡೈರೆಕ್ಟ್ ಆಗಿ 4 ಅಂಕದ್ದು ಒಂದು ಪ್ರಶ್ನೆಯನ್ನು ಮಕ್ಕಳೇ ಡೈರೆಕ್ಟ್ ಆಗಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ಹೀಗೆ ನಮಗೆ 4 ಅಂಕಗಳು ಇಲ್ಲಿಂದ ಬರ್ತವೆ. ಇನ್ನು ಸಂಭವನೀಯ ಪ್ರಶ್ನವನ್ನು ನೋಡುವುದಾದರೆ 2024ಕ್ಕೆ ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂದರೆ ಕರ್ನಾಟಕಕ್ಕೆ ಶಿಲ್ಪಕಲಾ और वास्तुकला का वर्णन कीजिए ಅಥವಾ कन्नड़ भाषा तथा संस्कृति के लिए कर्नाटक के साहित्यकारों की देन अमूल्य है स्पष्ट कीजिए. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಮಕ್ಕಳೇ
ಅಥವಾ 2 ಪ್ರಶ್ನೆಯನ್ನು ಅಥವಾ ಪ್ರಶ್ನೆಯನ್ನು ಕೂಡ ಕೇಳಿದರೆ 2 ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ 2 ಪ್ರಶ್ನೆಗಳನ್ನು ಮಕ್ಕಳೇ ಫಿಕ್ಸ್ ಆಗಿ ನಾವು ಮಾಡಲೇಬೇಕಾಗಿರುವಂಥದ್ದು. ಇನ್ನು ಪ್ರಾಕೃತಿಕ ಸೌಂದರ್ಯ ಈ ವರ್ಷ ಕೇಳಂಗಿಲ್ಲ, ಯಾಕಂದರೆ ಹೋದ ವರ್ಷನೇ ಏನು ಮಾಡಿದ್ದಾರೆ ಅದನ್ನು ಕೇಳಿದ್ದಾರೆ. ಸೊ ಮೇ ಬಿ ಈ ವರ್ಷ ಕೇಳೋದಿಲ್ಲ. ಸೊ ಈ 2 ಪ್ರಶ್ನೆಗಳನ್ನು ಮಕ್ಕಳೇ ಅವಶ್ಯವಾಗಿ ಮಾಡಬೇಕು. ಇಲ್ಲಿಂದ ನಮಗೆ 3ರಿಂದ 4 ಅಂಕಗಳು ಅವಶ್ಯವಾಗಿ ಲಭಿಸ್ತವೆ. ಸೊ ಮಕ್ಕಳು, ಇದಾಗಿತ್ತು ಕರ್ನಾಟಕ ಸಂಪದದಿಂದ ಯಾವೆಲ್ಲ ಪ್ರಶ್ನೆಗಳನ್ನು 2024ಕ್ಕೆ ಕೇಳ್ತಾರೆ ಹಾಗೂ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ. ಇದೇ ಥರನಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಲಿಕ್ಕೆ ಜಕ್ಕರ್ ಅಕಾಡೆಮಿ ಜೊತೆಗೆ ಯಾವತ್ತಿಗೂ ಕೂಡ ನಿಮ್ಮ ಸಂಬಂಧವನ್ನು ಇಟ್ಟುಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.